ಇನ್ನು ಹಿಜಾಬ್ ನಿಷೇಧ ವಾಪಸ್ ವಿಚಾರವಾಗಿ ಯತ್ನಾಳ್ ಕೂಡ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಒಂದು ರೀತಿ ಎರಡನೇ ಟಿಪ್ಪು ಸುಲ್ತಾನ್ ಆಗ್ಬಿಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಯತ್ನಾಳ್ ಈ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಟಿಪ್ಪು ಅವತಾರವೇ ಬಹುಶಃ ಸಿದ್ದರಾಮಯ್ಯ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಿಂದೂ ವಿದ್ಯಾರ್ಥಿಗಳು ಕೇಸರಿ ಶಾಲು ಧರಿಸಿ ಬರ್ತಾರೆ, ನೀವು ಎಲ್ಲಿ ಹಿಜಾಬ್ ಧರಿಸ್ಕೊಂಡು ಬನ್ನಿ ಅಂತ ಹೇಳಿದ್ರೆ ಹಿಂದೂ ವಿದ್ಯಾರ್ಥಿಗಳು ಕೇಸರಿ ಶಾಲು ಹಾಕ ಬರ್ತಾರೆ. ಲೋಕಸಭೆ ಚುನಾವಣೆಗೆ ಮುಸ್ಲಿಮರ ಓಲೈಕೆ ಮಾಡ್ತಿದ್ದಾರೆ ಅಷ್ಟೇ ಇವರು ಅಂತ ಹೇಳಿ ವಾಗ್ದಾಳಿ ನಡೆಸಿದ್ದಾರೆ. ಮುಖ್ಯಮಂತ್ರಿಗಳು ಭಾಳ ತಪ್ಪು ಹಾದಿ ತುಳಿಲಾಕತ್ತಾರೆ. ಈ ರೀತಿ ಶಿಕ್ಷಣದಲ್ಲಿ ಮಕ್ಕಳಲ್ಲಿ ಭೇದ ಭಾವ ಮಾಡುವಂಥದ್ದು ಸರಿಯಲ್ಲ. ಇದು ಡ್ರೆಸ್ ಕೋಡ್ ಇದೆ, ಶಾಲಾ ಸಮವಸ್ತ್ರ ಅಂತ ಕರೀತಾರೆ. ಎಲ್ಲ ಶಾಲೆಯಲ್ಲೂ ಆಯಾ ಶಾಲೆಗಳ ಮ್ಯಾನೇಜ್ಮೆಂಟು ಯಾವ ಕಲರ್ದು ಪ್ಯಾಂಟ್ ಇರಬೇಕು, ಯಾವ ಕಲರ್ ಶರ್ಟ್ ಇರಬೇಕು, ಯಾವ ರೀತಿ ಶಾಲೆಗೆ ಬರಬೇಕು ಅನ್ನೋಂಥದ್ದು ಒಂದು ನಿಯಮ ಮಾಡ್ಯಾರ. ಯಾಕಂದರೆ ಎಲ್ಲ ಸಮಾನತೆ ಇರಲಿ ಅಂತೇಳಿ. ಸಿದ್ದರಾಮಯ್ಯನವ್ರು ಯಾವುದೋ ಒಂದು ವರ್ಗವನ್ನು ತುಷ್ಟೀಕರಣ ಮಾಡ್ಲಾಕ ಇವತ್ತು ಮಾಡೋದ್ರಿಂದ ಮಕ್ಕಳಲ್ಲಿ ಒಂದು ಭೇದ ಭಾವ ಮಾಡ್ದಂಗೆ ಆಗ್ತದೆ. ಈಗ ಅವ್ರಿಗೆ ನೀವು ಹಿಜಾಬ್ ಬಿಡ್ತೀನಿ ಅಂತೀರಿ, ನಾಳೆ ನಮ್ಮವ್ರು ಕೇಸರಿ ಹಾಕ್ಕೊಂಡು ಬರ್ತೀನಿ ಅಂತಾರೆ. ಇದೇ ಸಂಘರ್ಷನೇ ಅಲ್ಲ, ಮತ್ತೊಂದೇನು ಹಾದಿನೇ ಇಲ್ಲ. ಈಗ ಈ ಹಿಂದೆ ಇದು ಹಿಜಾಬ್ ವಿಚಾರ ಸಂಘರ್ಷಕ್ಕೀಡಾದಾಗೂ ಕೂಡ ಮುಸ್ಲಿಂ ಧರ್ಮದ ವಿದ್ಯಾರ್ಥಿಗಳನ್ನು ಬಿಟ್ಟು ಇತರ ವಿದ್ಯಾರ್ಥಿಗಳು ಕೇಸರಿ ಶಾಲು ಕೊಡೋದು, ತಿಲಕ ಹಚ್ಚೋದು, ಮತ್ತು ಕೇಸರಿ ತಿಲಕ ಕುಂಕುಮ ಹಚ್ಕೊಂಡು ಬರ್ತಾ ಇದ್ದು ಸಂಘರ್ಷಕ್ಕೆ ಕಾರಣ ಆಗಿತ್ತು. ಆ ಸಂಘರ್ಷ ಮತ್ತೆ ಹುಟ್ಕೊಳತ್ತಾ? ನಿಶ್ಚಿತವಾಗಿ ಎಲ್ಲ ಮಕ್ಕಳಲ್ಲಿ ಇವರು ವಿಷ ತುಂಬ್ತಾ ಇದ್ದಾರೆ. ಮಕ್ಕಳಲ್ಲಿ ವಿಷ ತುಂಬೋ ಕೆಲಸ ಇದು. ಅವರು ಮನಸ್ಸು ಆಕಾಶದೊಟ್ಟು ಸ್ವಚ್ಛ ಇರ್ತದೆ. ಮಕ್ಕಳು ದೇವ್ರತ್ತ ಕರೀತಾರೆ. ನಮ್ಮ ಸಂಸ್ಕೃತಿಯಲ್ಲಿ ಮಕ್ಕಳನ್ನು ನಾವು ದೇವ್ರತ್ತಲೇ ಇದು ಮಾಡ್ತೀವಿ ಎಲ್ಲರೂ. ಅಂಥ ಮಕ್ಕಳಲ್ಲಿ ನೀವು ಭೇದ ಭಾವ ಮಾಡ್ಲಕತ್ತೀರಿ. ಇದು ಸರಿಯಲ್ಲ ಅಂತೀರಿ? ಸರಿಯಲ್ಲ. ಇದು ಸಮಾನತೆ ಅಂದ್ರೇನು? ಎಲ್ಲ ಮಕ್ಕಳು ಒಂದೇ ಡ್ರೆಸ್, ನೀವು ಮನ್ಯಾಗ ಬೇಕಾದ ಹಾಕೋರಿ, ಖಾಸಗಿಯಾಗಿ ನಿಮ್ಮ ಜೀವನ ಐತಿ ನೀವು ಮಾಡಿರಿ. ಆದರೆ ಒಂದು ಶಾಲೆಯ ಪ್ರಾಂಗಣದಾಗ ಬಂದಾಗ ಎಲ್ಲ ಮಕ್ಕಳು ಒಂದೇ ಥರನಾಗಿ ಕಾಣಿಸ್ಬೇಕು. ಈಗ ಅದನ್ನು ಸಮಾನತೆ ತರಬೇಕಂತ ಇದನ್ನು ಮಾಡ್ಯಾರ. ಇದು ಕಾನೂನು BJP ಅವ್ರು ಮಾಡಿದ್ದಲ್ಲ ಏನಲ್ಲ, ಆಯಾ ಮ್ಯಾನೇಜ್ಮೆಂಟು ಶಿಕ್ಷಣ ಇಲಾಖೆದು. ಮತ್ತು ಸಿದ್ದರಾಮಯ್ಯನವ್ರದ್ದೇನು ಕೆಲಸ ಐತಿ ಇಲ್ಲಿ? ಸರಿಯಲ್ಲ ಅಂತೀರಿ? ಇದು ಸರಿಯಲ್ಲ. ಸಿದ್ದರಾಮಯ್ಯನವರು ದಿನ ಅತಿರೇಕಕ್ಕೆ ಹೋಗ್ಲಾಕತ್ತಾರೆ. ಅಲ್ಲ, ಈಗ ಇದು ಲೋಕಸಭಾ ಚುನಾವಣೆ ಮುನ್ನೆಲೆ ಆಗಿದೆ ಏನು ತಂದಿದ್ದು ಅಂತೀರಿ? ಮತ್ತೊಂದು ಏನೂ ಇಲ್ಲ, ತುಷ್ಟೀಕರಣ ಬಿಟ್ಟರೆ ಇವರಿಗೆ ನಮಗೆ ಹೇಳ್ತಾರೆ ರಾಮ ಮಂದಿರ ಅದನ್ನ ಇದನ್ನು ಮಾಡಿ ನೀವೇನು ಮಾಡ್ಲಕತ್ತೀರಿ?